ಅಮೆರಿಕದ 248 ವರ್ಷದ ಇತಿಹಾಸದಲ್ಲಿ ಇದೇ ಫಸ್ಟ್ ಟೈಮ್ ಒಬ್ಬ ಪ್ರೆಸಿಡೆಂಟ್ ತಗೊಂಡಿರೋ ನಿರ್ಧಾರನ ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡಿದೆ. ಕಳೆದ 1 ವರ್ಷದಿಂದನೂ ಜಗತ್ತಿನಾದ್ಯಂತ ಸುದ್ದಿ ಮಾಡಿದ ಈ ಟ್ಯಾರಿಫ್ ಅನ್ನೋ ಒಂದು ವರ್ಡಿಗೆ ಇವಾಗ ಸುಪ್ರೀಂ ಕೋರ್ಟ್ ಒಂದು ಕಡಿವಾಣ ಹಾಕಿದೆ. ಈ ಟ್ರಂಪ್ ನಾನು ಮಾಡಿದ್ದೆ ಡಿಸಿಷನ್, ನನ್ನ ಡಿಸಿಷನ್ ಯಾರು ಕ್ವಶನ್ ಮಾಡಕ್ ಆಗಲ್ಲ ಅನ್ಕೊಂಡು ಇಷ್ಟ ಬಂದಂಗೆ ಟ್ಯಾರಿಫ್ ಆಗ್ತಿರೋದನ್ನ ಸುಪ್ರೀಂ ಕೋರ್ಟ್ ಇವಾಗ ಸ್ಟಾಪ್ ಮಾಡಿದೆ. ಇದರಿಂದ ಸುಮಾರು 13 ಲಕ್ಷ ಕೋಟಿ ಏನು ನಮ್ಮಂತ ದೇಶಗಳ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರಲ್ಲ ಅದನ್ನ ವಾಪಸ್ ಕೊಡಬೇಕಾಗಿ ಬರುತ್ತೆ. ಇನ್ನೊಂದು ಕಾಮಿಡಿ ಏನಂದ್ರೆ, ಈ ಜಡ್ಜ್ಮೆಂಟ್ ಕೊಟ್ಟಿದಾರಲ್ಲ ಜಡ್ಜ್ ಅಲ್ಲಿ ಇಬ್ರು ಜಡ್ಜ್ ನ ಖುದ್ದು ಡೊನಾಲ್ಡ್ ಟ್ರಂಪೇ ಅಪಾಯಿಂಟ್ ಮಾಡಿದ್ದು. ಇವಾಗ ಅವರೇ ಡೊನಾಲ್ಡ್ ಟ್ರಂಪ್ ನ ವಿರುದ್ಧ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡಿ ತಲೆ ಕೆಟ್ಟ ಡೊನಾಲ್ಡ್ ಟ್ರಂಪ್ ಈ ಜಡ್ಜ್ಮೆಂಟ್ ಕೊಟ್ಟ 3 ಗಂಟೆನಲ್ಲಿ ವಾಪಸ್ ಬಂದ್ಬಿಟ್ಟು ಮತ್ತೆ 10% ಗ್ಲೋಬಲ್ ತಾರೀಫ್ ಹಾಕ್ತೀನಿ ಅಂತ ಅನೌನ್ಸ್ ಮಾಡಿದ್ದಾನೆ. ನಾವು ಈ ವಿಡಿಯೋದಲ್ಲಿ ನಿನ್ನೆ ಏನಾಯ್ತು, ಸುಪ್ರೀಂ ಕೋರ್ಟ್ ಯಾವ ರೀತಿ ಡಿಸಿಷನ್ ಕೊಡ್ತು, ಟ್ರಂಪ್ ಯಾವ ರೀತಿ ಹೊಸ ಡಿಸಿಷನ್ ತಗೊಂಡಿದ್ದಾನೆ, ಇದರಿಂದ ನಮ್ಮ ಇಂಡಿಯಾಗೆ ಏನು ಬೆನಿಫಿಟ್ ಆಗುತ್ತೆ ಅಥವಾ ನಮ್ಮ ಇಂಡಿಯಾಗೆ ಏನಾದರೂ ಲಾಸ್ ಆಗುತ್ತಾ, ಇದ್ರ ಬಗ್ಗೆ ಪೂರ್ತಿಯಾಗಿ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಟ್ರಂಪ್ 2ನೇ ಸಾರಿ ಅಧಿಕಾರಕ್ಕೆ ಬಂದ್ಮೇಲೆ ಟ್ರಂಪ್ ಏನ್ ಗಮನಿಸ್ತಾನೆ ಅಂದ್ರೆ, ಮೋಸ್ಟ್ ಆಫ್ ದಿ ಅಮೆರಿಕನ್ಸು ಎಲ್ಲಾ ಪ್ರಾಡಕ್ಟ್ಗಳನ್ನು ಬೇರೆ ದೇಶದಿಂದನೇ ತರಿಸ್ಕೊಂತಾ ಇದ್ದಾರೆ. ಇದರಿಂದ ಅಮೆರಿಕದಲ್ಲಿ ಯಾರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇಲ್ಲ, ಇದರಿಂದ ಅಮೆರಿಕನ್ ಜನಕ್ಕೆ ಕೆಲಸ ಸಿಗ್ತಾ ಇಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ, ನಾನೊಂದು ಟ್ಯಾರಿಫ್ ಹಾಕ್ಬಿಡ್ತೀನಿ, ಎಲ್ಲರ ಮೇಲೂ ಟ್ಯಾರಿಫ್ ಹಾಕ್ಬಿಡ್ತೀನಿ. ಇದರಿಂದ ಏನಾಗುತ್ತೆ, ಯಾರ್ಯಾರು ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಇಂಪೋರ್ಟ್ ಮಾಡ್ಕೊಂತಾರಲ್ಲ ಅದರಿಂದ ಪ್ರೈಸ್ ಜಾಸ್ತಿ ಆಗುತ್ತೆ. ಪ್ರೈಸ್ ಜಾಸ್ತಿ ಆಗಿರೋ ಕಾರಣದಿಂದ ನಮ್ಮ ಲೋಕಲ್ ಅಲ್ಲಿರೋ ಬಿಸ್ನೆಸ್ ಮ್ಯಾನ್ಗಳು ಇವ್ರ ಜೊತೆ ಕಾಂಪೀಟ್ ಮಾಡಿ ಫ್ಯಾಕ್ಟ್ರಿ ಬಿಲ್ಡ್ ಮಾಡ್ತಾರೆ. ಇದರಿಂದ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಜನಗಳು ಖುಷಿ ಆಗ್ತಾರೆ ಅಂತ ಟ್ರಂಪ್ ಯೋಚನೆ ಮಾಡಿ ಎಲ್ಲಾ ದೇಶಗಳ ಮೇಲೂ ಟ್ಯಾರಿಫ್ ಹಾಕ್ತಾ ಸ್ಟಾರ್ಟ್ ಮಾಡ್ತಾನೆ. ಫಸ್ಟ್ ರೆಸಿಪ್ರೋಕಲ್ ಟ್ಯಾರಿಫ್, 1 ವರ್ಷದ ಹಿಂದೆ ರೆಸಿಪ್ರೋಕಲ್ ಟ್ಯಾರಿಫ್ ಹಾಕ್ತಾನೆ. ಅಂದ್ರೆ ನೀವೆಷ್ಟು ಟ್ಯಾರಿಫ್ ಹಾಕ್ತಿರೋ ನಾವು ನಿಮಗೆ ಅಷ್ಟೇ ವಾಪಸ್ ಟ್ಯಾರಿಫ್ ಹಾಕ್ತೀವಿ ಅಂತ. ಇಂಡಿಯಾ ಮೇಲೆ 26%, ಬಾಂಗ್ಲಾದೇಶ, ಚೈನಾ, ಜಪಾನು, ಯುರೋಪ್ ಪ್ರತಿ ಒಂದು ಕಂಟ್ರಿಗಳ ಮೇಲೂ ಟ್ಯಾರಿಫ್ ಆಗ್ತಾ ಹೋಗ್ತಾನೆ. ನಮ್ಮ ಇಂಡಿಯಾಗೆ ಇನ್ನೂ ಜಾಸ್ತಿ ಆಗ್ತಾನೆ. ಇಂಡಿಯಾ ರಷ್ಯಾದಿಂದ ಆಯಿಲ್ ಬೈ ಮಾಡ್ತಾ ಇದೆ, ರಷ್ಯಾಗೆ ಹೆಲ್ಪ್ ಮಾಡ್ತಾ ಇದೆ ಯುದ್ಧ ಮಾಡಕ್ಕೆ ಅಂತೇಳಿ ಇಂಡಿಯಾ ಮೇಲೆ ಇನ್ನೊಂದು 25% ಟ್ಯಾರಿಫ್ ಆಗ್ತಾನೆ. ಇದರಿಂದ ನಮ್ಮ ಇಂಡಿಯಾದ ಟೋಟಲ್ ಟ್ಯಾರಿಫ್ 50% ಗಿನ ಜಾಸ್ತಿ ಆಗುತ್ತೆ. ಬಟ್ ಈ ತರ ಇಷ್ಟ ಬಂದಂಗೆ ಟ್ಯಾರಿಫ್ ಹಾಕೋ ಪವರ್ ಪ್ರೆಸಿಡೆಂಟ್ ಕೈಯಲ್ಲಿ ಇರುತ್ತಾ ಅನ್ನೋದೇ ಕ್ವಶನ್. ಯಾಕಂದ್ರೆ ಅಮೆರಿಕನ್ ಲಾ ಹೇಳುತ್ತೆ ಈ ತರ ಟ್ಯಾರಿಫ್ ಹಾಕೋ ಲಾನ ಅಲ್ಲಿರೋ ಕಾಂಗ್ರೆಸ್ಸೇ ತಗೊಳ್ಬೇಕಂದ್ರೆ ಅಲ್ಲಿರೋ ಪಾರ್ಲಿಮೆಂಟೇ ತಗೊಳ್ಬೇಕು, ಇದನ್ನ ಪ್ರೆಸಿಡೆಂಟ್ ಒಬ್ಬನೇ ತಗೊಳಕ್ಕಾಗಲ್ಲ ಅಂತ ಅಮೆರಿಕನ್ ಲಾ ಹೇಳುತ್ತೆ. ಬಟ್ ಡೊನಾಲ್ಡ್ ಟ್ರಂಪ್ ಏನ್ ಮಾಡ್ತಾನೆ, ಹಳೆ ಕಾಲದ ಒಂದು ಕಾನೂನ ನೋಡ್ತಾನೆ. ಅದು 1977 ನ ಒಂದು ಕಾನೂನು. ಅದ್ರ ನೇಮ್ ಬಂದ್ಬಿಟ್ಟು IEEPA ಅಂತ, ಅಂದ್ರೆ ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಎಕನಾಮಿಕ್ ಪವರ್ ಆಕ್ಟ್ ಅಂತ. ಈ ಆಕ್ಟ್ ಏನ್ ಹೇಳುತ್ತೆ, ದೇಶದಲ್ಲಿ ಏನಾದ್ರು ಎಕನಾಮಿಕ್ ಎಮರ್ಜೆನ್ಸಿ ಬಂದ್ರೆ ಇದನ್ನ ಪ್ರೆಸಿಡೆಂಟ್ ಅಪ್ಲೈ ಮಾಡಬಹುದು. ಅಪ್ಲೈ ಮಾಡಿ ರೂಲ್ಸ್ ನ ಹೆಂಗ್ ಬೇಕು ಹಂಗೆ ಮಾಡಬಹುದು. ಅಂದ್ರೆ ಬೇರೆ ದೇಶದಿಂದ ಬರೋ ಗೂಡ್ಸ್ ಗಳಿಗೆ ಟ್ಯಾಕ್ಸ್ ನ ಹಾಕಬಹುದು, ಅದನ್ನ ರೆಗ್ಯುಲೇಟ್ ಕೂಡ ಮಾಡಬಹುದು. ಎಷ್ಟು ಜಾಸ್ತಿ ಕೂಡ ಮಾಡಬಹುದು, ಕಮ್ಮಿ ಕೂಡ ಮಾಡಬಹುದು. ಆ ಪವರ್ ಪ್ರೆಸಿಡೆಂಟ್ ಕೈಯಲ್ಲಿ ಇರುತ್ತೆ. ಇದನ್ನ ಎಮರ್ಜೆನ್ಸಿ ಟೈಮ್ ಅಲ್ಲೇನೆ ಅಪ್ಲೈ ಮಾಡಬೇಕು, ನಾರ್ಮಲ್ ಟೈಮ್ ಅಲ್ಲಿ ಅಪ್ಲೈ ಮಾಡಕ್ ಬರಲ್ಲ. ಇದಕ್ಕೆ ಟ್ರಂಪ್ ಕೊಟ್ಟಿರೋ ಎಕ್ಸ್ಪ್ಲನೇಷನ್ ಏನಂದ್ರೆ, ಅಂದ್ರೆ ದೇಶದಲ್ಲಿ ಎಮರ್ಜೆನ್ಸಿ ಇದೆ ಅಂತ ಪ್ರೂವ್ ಮಾಡಕ್ಕೆ ಬೇರೆ ದೇಶಗಳಿಂದ ಅಮೆರಿಕಾಗೆ ತುಂಬಾ ಡ್ರಗ್ಸ್ ಗಳು ಬರ್ತಾ ಇದೆ, ತುಂಬಾ ಡೇಂಜರಸ್ ಡ್ರಗ್ಸ್ ಎಲ್ಲ ಬರ್ತಾ ಇದೆ. ಇದರಿಂದ ಅಮೆರಿಕನ್ಸ್ ಯೂತ್ಗಳು ಈ ಡ್ರಗ್ಸ್ ನ ಕನ್ಸ್ಯೂಮ್ ಮಾಡಿ ಜೀವನನ ಹಾಳು ಮಾಡ್ಕೊಂತ ಇದ್ದಾರೆ. ಮತ್ತೆ ಬೇರೆ ಬೇರೆ ದೇಶಗಳು ನಮ್ಮ ದೇಶದ ಮೇಲೆ ಅನ್ಫೇರ್ ಟ್ಯಾಕ್ಸ್ ಆಗ್ತಾ ಇದಾವೆ. ನಮ್ಮ ಗುಡ್ಸ್ಗಳಿಗೆ ಎರಬೇರಿ ಟ್ಯಾಕ್ಸ್ ಹಾಕ್ತಾರೆ, ಆದ್ರೆ ಅಮೆರಿಕ ಅವ್ರ ಗುಡ್ಸ್ಗಳಿಗೆ ಯಾವುದೇ ರೀತಿ ಟ್ಯಾಕ್ಸ್ ಆಗ್ತಾ ಇಲ್ಲ. ಇದರಿಂದ ಅಮೆರಿಕದ ಟ್ರೇಡ್ ಡೆಫಿಸಿಟ್ ತುಂಬಾ ಕಂಟ್ರಿಗಳ ಮುಂದೆ ಜಾಸ್ತಿ ಇದೆ. ಇದನ್ನ ನಾನು ಎಮರ್ಜೆನ್ಸಿ ಅಂತ ಪರಿಗಣಿಸಿ ಈ ತರ ಟ್ಯಾರಿಫ್ ನ ಹಾಕ್ತೀನಿ ಅಂತ ಎಲ್ಲಾ ದೇಶಗಳ ಮೇಲೆ ಟ್ಯಾರಿಫ್ ಹಾಕಕ್ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಏನಾಗುತ್ತೆ ಹೇಳಿ, ಅಮೆರಿಕನ್ಸ್ ಯಾವ್ದಾವ್ದು ಗೂಡ್ಸ್ ನ ಬೇರೆ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಂತಿದ್ರು ಅದ್ರದೆಲ್ಲ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನ ಪೇ ಮಾಡಬೇಕಾಗಿರೋದು ಅಮೆರಿಕದ ಸಾಮಾನ್ಯ ಜನತೆ. ಯಾಕಂದ್ರೆ ಯಾವ್ದೋ ಒಂದು ಟಿ ಶರ್ಟ್ ನ ನಾವು ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಅಂದ್ರೆ ₹100 ಟಿ ಶರ್ಟ್ 50% ಎಕ್ಸ್ಟ್ರಾ ಟ್ಯಾರಿಫ್ ಇಂದ ₹150 ಆಗುತ್ತೆ. ಇದರಿಂದ ಎಕ್ಸ್ಟ್ರಾ ₹50 ಪೇ ಮಾಡ್ತಾ ಇರೋದು ಅಲ್ಲಿನ ಸಾಮಾನ್ಯ ಜನರು. ಅವಾಗ ಅವ್ರು ಏನ್ ಮಾಡ್ತಾರೆ, ಅವರು ಈ ತರ ಪರ್ಚೇಸ್ ಮಾಡೋದನ್ನೇ ನಿಲ್ಲಿಸ್ತಾ ಹೋಗ್ಬಿಡ್ತಾರೆ. ಇದರಿಂದ ತೊಂದರೆ ಆಗುತ್ತೆ ಸಣ್ಣ ಸಣ್ಣ ಬಿಸ್ನೆಸ್ ಗಳಿಗೆ. ಅಲ್ಲಿನ ಸಣ್ಣ ಸಣ್ಣ ಬಿಸ್ನೆಸ್ ಗಳು ಯಾರು ಬೇರೆ ಬೇರೆ ದೇಶಗಳಿಂದ ಐಟಮ್ ನ ತರಿಸ್ಕೊಂತಿದ್ರು ಅವ್ರಿಗೆಲ್ಲ ತೊಂದರೆ ಆಗ್ಬಿಡುತ್ತೆ. ಅದಕ್ಕೆ ಅವರೆಲ್ಲ ಏನ್ ಮಾಡ್ತಾರೆ, ಈ ಟ್ರಂಪಿಗೆ ಈ ತರ ಟ್ಯಾರಿಫ್ ಹಾಕೋ ಅಧಿಕಾರ ಇದೆಯಾ ಅಂತ ಕೋರ್ಟ್ ಅಲ್ಲಿ ಹೋಗಿ ಕ್ವಶನ್ ಮಾಡ್ತಾರೆ, ಕೋರ್ಟ್ ಅಲ್ಲಿ ಹೋಗಿ ಕೇಸ್ ಹಾಕ್ತಾರೆ. ಫಸ್ಟ್ ಏನಾಗುತ್ತೆ, ಲೋವರ್ ಕೋರ್ಟ್ಗಳು ಇಲ್ಲ ಯಾವುದೇ ರೀತಿ ಅಧಿಕಾರ ಇಲ್ಲ ಅಂತ ಜಡ್ಜ್ಮೆಂಟ್ ಕೊಡ್ತವೆ. ಮತ್ತೆ ಅದಕ್ಕಿಂತ ಸ್ವಲ್ಪ ಮೇಲ್ಗಡೆ ಇರೋ ಕೋರ್ಟ್ ಕೂಡ ಅದೇ ರೀತಿ ಯಾವುದೇ ರೀತಿ ಅಧಿಕಾರ ಇಲ್ಲ ಅಂತ ಜಡ್ಜ್ಮೆಂಟ್ ಕೊಡುತ್ತೆ. ಇದಾದ್ಮೇಲೆ ಇದು ಫೈನಲ್ ಆಗಿ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ನವೆಂಬರ್ 2025 ಸುಪ್ರೀಂ ಕೋರ್ಟ್ ಇದನ್ನ ವಿಚಾರಿಸಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಿನ್ನೆ ಅಂದ್ರೆ 20ನೇ ತಾರೀಕು ಫೆಬ್ರವರಿ 2026 ಸುಪ್ರೀಂ ಕೋರ್ಟ್ ಒಂದು ಡಿಸಿಷನ್ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ನ 9 ಜಡ್ಜ್ ಅಲ್ಲಿ 6 ಜಡ್ಜ್ಗಳು ಈ ಟ್ಯಾರಿಫ್ ವಿರುದ್ಧ ಡಿಸಿಷನ್ ಕೊಟ್ಟಿದ್ದಾರೆ. ಇನ್ನ
ಇನ್ನೊಂದು ಕಾಮಿಡಿ ಪಾರ್ಟ್ ಏನಂದ್ರೆ ಆ 6 ಜನದಲ್ಲಿ ಇಬ್ರನ್ನ ಡೊನಾಲ್ಡ್ ಟ್ರಂಪೇನೆ ಅಪಾಯಿಂಟ್ ಮಾಡಿರೋದು. ಮತ್ತೆ ನೀವೊಂದು ಅರ್ಥ ಮಾಡ್ಕೊಳ್ಳಿ, ಅಮೆರಿಕದ ಸುಪ್ರೀಂ ಕೋರ್ಟ್ ಎಲ್ಲಾ ವಿಷಯದಲ್ಲೂ ಮೂಗ್ ತೋರ್ಸಲ್ಲ. ಅಂದ್ರೆ ಅವರು ಈ ತರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನೇನ್ ಪ್ರಾಬ್ಲಮ್ ಬರುತ್ತೆ ಅಂತದ್ರಲ್ಲಿ ಮಾತ್ರ ಅವರು ಕೇಸ್ ತಗೊಳ್ತಾರೆ, ಬೇರೆ ಕೇಸ್ಗಳನ್ನ ತಗೊಳೋದೇ ಇಲ್ಲ, ಬೇರೆ ಕೇಸ್ಗಳನ್ನ ಅವರು ಪರಿಗಣಿಸೋದು ಇಲ್ಲ. ಅದಕ್ಕೆ ಅವ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಇರೋದು ಕೇವಲ 9 ಜಡ್ಜ್ ಮಾತ್ರ. ಅದೇ ನಮ್ಮ ಇಂಡಿಯಾದಲ್ಲಿ 34 ಜನ ಜಡ್ಜ್ ಇದ್ದಾರೆ, ಒಬ್ರು ಚೀಫ್ ಜಸ್ಟಿಸ್, ಇನ್ನು 33 ಜನ ನಾರ್ಮಲ್ ಜಡ್ಜ್ಗಳು. ನಮ್ಮ ಇಂಡಿಯಾದಲ್ಲಿ ಎಲ್ಲಾದನ್ನು ಸುಪ್ರೀಂ ಕೋರ್ಟಿಗೆ ತಗೊಂಡೋಗ್ತಾರೆ, ಮಾತಾಡಿದ್ರು ಸುಪ್ರೀಂ ಕೋರ್ಟಿಗೆ ತಗೊಂಡೋಗ್ತಾರೆ. ಬಟ್ ಅಮೆರಿಕದಲ್ಲಿ ಆ ತರ ಇಲ್ಲ. ಅಮೆರಿಕದಲ್ಲಿ ಲೋವರ್ ಕೋರ್ಟ್ಗಳು ಈ ತರ ಸಿವಿಲ್ ಕೇಸು ಅದು ಇದು ನೋಡ್ಕೊಂತವೆ, ಸುಪ್ರೀಂ ಕೋರ್ಟ್ ಈ ತರ ಕಾನ್ಸ್ಟಿಟ್ಯೂಷನ್ ಪ್ರಾಬ್ಲಮ್ಗಳನ್ನ ಮಾತ್ರ ಜಡ್ಜ್ಮೆಂಟ್ ಕೊಡುತ್ತೆ. ಎಲ್ಲಾ ವಾದ ಪ್ರತಿವಾದ ಪರಿಗಣಿಸಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಈ ಟ್ಯಾಕ್ಸ್ ಹಾಕೋ ಪವರ್ ಪ್ರೆಸಿಡೆಂಟ್ ಕೈಲಿ ಇಲ್ವೇ ಇಲ್ಲ, ಆ ಪವರ್ ಇರೋದು ಕಾಂಗ್ರೆಸ್ ಕೈಯಲ್ಲಿ ಅಂತ. ಕಾಂಗ್ರೆಸ್ ಅಂದ್ರೆ ಪಾರ್ಲಿಮೆಂಟ್. ಡೈರೆಕ್ಟ್ ಆಗಿ ಪ್ರೆಸಿಡೆಂಟ್ ಒಬ್ಬರೇನೆ ಈ ತರ ನಿರ್ಧಾರ ತಗೊಳಕ್ ಬರಲ್ಲ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆ. ಆಮೇಲೆ ಈ ಟ್ರಂಪ್ ಯಾವ ಕಾನೂನ ಯೂಸ್ ಮಾಡ್ಕೊಂಡಿದ್ದಾನಲ್ಲ, ಆ ಕಾನೂನಲ್ಲಿ ಒಂದು ಲೈನ್ ಕೂಡ ಈ ತರ ನೀವು ಟ್ಯಾರಿಫ್ ಹಾಕ್ಬೋದು, ಈ ತರ ನೀವು ಟ್ಯಾರಿಫ್ ನ ಇಂಪೋಸ್ ಮಾಡಬಹುದು ಅನ್ನೋ ಒಂದು ಕಾನೂನು ಇಲ್ವೇ ಇಲ್ಲ. ಬಟ್ ಈ ಟ್ರಂಪ್ ಒಂದು 2-3 ವರ್ಡ್ ನ ಇಟ್ಕೊಂಡು, ಅಂದ್ರೆ ನೀವು ಬೇರೆ ದೇಶದಿಂದ ಬರೋ ಗೂಡ್ಸ್ ಮೇಲೆ ಇಂಪೋರ್ಟ್ ಡ್ಯೂಟಿನ ರೆಗ್ಯುಲೇಟ್ ಮಾಡಬಹುದು ಅನ್ನೋ ಒಂದು 2-3 ವರ್ಡ್ ಇಟ್ಕೊಂಡು ಈ ಎಂಟೈರ್ ಡಿಸಿಷನ್ ತಗೊಂಡಿದ್ದಾರೆ. ಇದರಿಂದ ದೇಶಕ್ಕೆ ತುಂಬಾ ಹಾನಿ ಆಗುತ್ತೆ, ಜಗತ್ತಿಗೆ ತೊಂದರೆ ಆಗುತ್ತೆ. ಜಸ್ಟ್ 2-3 ವರ್ಡ್ ಇಂದ ಇಷ್ಟು ದೊಡ್ಡ ಡಿಸಿಷನ್ ತಗೊಳಕ್ ಬರಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಟ್ಟಿದೆ. ಈ ತರ ಡಿಸಿಷನ್ ಅಮೆರಿಕದ 248 ವರ್ಷದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಕೊಟ್ಟಿರಲಿಲ್ಲ ಪ್ರೆಸಿಡೆಂಟ್ ವಿರುದ್ಧವಾಗಿ. ಇದೇ ಫಸ್ಟ್ ಟೈಮ್. ಮತ್ತೆ ಕೋರ್ಟ್ ಇದು ಕೂಡ ಹೇಳಿದೆ, ಇದುವರೆಗೂ ಏನ್ ಟ್ಯಾಕ್ಸ್ ಕಲೆಕ್ಟ್ ಮಾಡಿದಿರಲ್ಲ, ಅರೌಂಡ್ ಎಸ್ಟಿಮೇಟ್ ಮಾಡಿದ್ದಾರೆ $160 ಬಿಲಿಯನ್ ಅಂತ. $160 ಬಿಲಿಯನ್ ಅಂದ್ರೆ ಅರೌಂಡ್ 13 ಲಕ್ಷ ಕೋಟಿ. ಈ 13 ಲಕ್ಷ ಕೋಟಿನ ಯಾರ್ಯಾರ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡಿದಿರಲ್ಲ ಅವರಿಗೆ ವಾಪಸ್ ಕೊಡಬೇಕು ಅಂತ. ಮೆಜಾರಿಟಿ ನನ್ಗನ್ನಿಸ್ತಂಗೆ ಇಂಡಿಯಾ ಹತ್ರನೇ ಇರುತ್ತೆ, ಬಿಕಾಸ್ ಇಂಡಿಯಾ ರೆಸಿಪ್ರೋಕಲ್ ಟ್ಯಾರಿಫು ಮತ್ತೆ ಇನ್ನೊಂದು ರಷ್ಯಾ ಮೇಲೆ ಹಾಕಿರೋದ್ರಿಂದ ಇನ್ನೊಂದು 25% ಟ್ಯಾರಿಫು. ಇಂಡಿಯಾನೇ ಜಾಸ್ತಿ ಟ್ಯಾಕ್ಸ್ ಪೇ ಮಾಡಿದೆ, ಇಂಡಿಯಾ ಮತ್ತೆ ಚೈನಾ. ಇವ್ರಿಗೆ ವಾಪಸ್ ಸಿಗ್ಬೋದು ಆ ದುಡ್ಡು. ಈ ಡಿಸಿಷನ್ ಬಂದ ಕೇವಲ 3 ಗಂಟೆಯಲ್ಲಿ ಟ್ರಂಪ್ ಬಂದು ಒಂದು ಹೊಸ ಅನೌನ್ಸ್ಮೆಂಟ್ ಮಾಡ್ತಾನೆ. ಏನಂದ್ರೆ ನಾನು ಇವಾಗ ಜಗತ್ತಿನಾದ್ಯಂತ 10% ಗ್ಲೋಬಲ್ ಟ್ಯಾಕ್ಸ್ ಹಾಕ್ತೀನಿ ಅಂತ. ಇದು ಟ್ಯಾರಿಫೇನೆ, ಏನಂದ್ರೆ ಒಂದು ಕಂಟ್ರಿಗೊಂದು ಇನ್ನೊಂದು ಕಂಟ್ರಿಗೊಂದು ಆ ಥರ ಇಲ್ಲ, ಗ್ಲೋಬಲ್ ಎಲ್ಲ ಕಂಟ್ರಿಗೂ 10% ಟ್ಯಾರಿಫ್ ಹಾಕ್ತೀನಿ ಅಂತ. ಇವಾಗ ನಿಮಗೆ ಅನಿಸ್ಬೋದು ಕೋರ್ಟ್ ಇದನ್ನ ಇಲ್ಲಿಗಲ್ ಅಂತ ಹೇಳಿದೆ, ಮತ್ತೆ ಈಗ ಹೊಸ 10% ಟ್ಯಾರಿಫ್ ಎಲ್ಲಿಂದ ತಗೊಂಬಂದಾಗ್ತಿದ್ದಾನೆ ಅಂತ. ಟ್ರಂಪ್ ಇವಾಗ ಹೊಸ ಕಾನೂನ ಹುಡ್ಕೊಂಬಂದಿದ್ದಾನೆ. ಆ ಕಾನೂನು ಏನು ಬಂದ್ಬಿಟ್ಟು ಟ್ರೇಡ್ ಆಕ್ಟ್ 1994 ಅಂತ. ಇದರಲ್ಲಿ ಸೆಕ್ಷನ್ 122 ಏನು ಹೇಳುತ್ತೆ ಅಂದರೆ, ಏನಾದರೂ ಲಾರ್ಜ್ ಟ್ರೇಡ್ ಡೆಫಿಸಿಟ್ ಇದ್ರೆ, ಟ್ರೇಡ್ ಡೆಫಿಸಿಟ್ ಅಂದರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈಗ ಅಮೆರಿಕ ಇಂಡಿಯಾದು ಎಕ್ಸಾಂಪಲ್ ತಗೊಳ್ಳಿ. ಅಮೆರಿಕ ಇಂಡಿಯಾಗೆ $100 ಐಟಮ್ ಸೆಲ್ ಮಾಡ್ತಾ ಇದೆ, ಇಂಡಿಯಾ ಅಮೆರಿಕಾಗೆ $200 ಸೆಲ್ ಮಾಡ್ತಾ ಇದೆ. ಮಧ್ಯದಲ್ಲಿ ಎಷ್ಟು ಉಳಿತೇಳಿ? $100 ಅಲ್ವಾ? ಈ $100 ಬಂದ್ಬಿಟ್ಟು ಅಮೆರಿಕಾಗೆ ಟ್ರೇಡ್ ಡೆಫಿಸಿಟ್ ಅಂತ. ಈ ಥರ ಅಮೆರಿಕ ತುಂಬ ಕಂಟ್ರಿಗಳ ಜೊತೆ ಟ್ರೇಡ್ ಡೆಫಿಸಿಟ್ನ ಬೆಳೆಸ್ಕೊಂಡಿದೆ. ಅಮೆರಿಕ ಜಾಸ್ತಿ ತರಿಸ್ಕೊಳುತ್ತೆ, ಕಮ್ಮಿ ಸೆಲ್ ಮಾಡುತ್ತೆ. ಅದಕ್ಕೆ ಈ ಕಾನೂನು ಏನು ಹೇಳುತ್ತೆ, ಈ ಥರ ಏನಾದರೂ ಸಿಚುವೇಶನ್ ಬಂದರೆ ಈ ಆ್ಯಕ್ಟ್ನ ಯೂಸ್ ಮಾಡ್ಕೊಬೋದು. ಟ್ರೇಡ್ ಆ್ಯಕ್ಟ್ 1994 ಅಂತ. ಮತ್ತು ಈ ಕಾನೂನಲ್ಲಿ ರಿಸ್ಟ್ರಿಕ್ಷನ್ ಕೂಡ ಇದೆ. ಅಂದರೆ ಮ್ಯಾಕ್ಸಿಮಮ್ ನೀವು 15% ಅಷ್ಟೇ ಟ್ಯಾರಿಫ್ ಹಾಕೋಕ್ಕಾಗುತ್ತೆ, ಅದಕ್ಕಿಂತ ಜಾಸ್ತಿ ಹಾಕೋಕ್ಕಾಗಲ್ಲ. ಮತ್ತು ಈ ಟ್ಯಾರಿಫು ಕೇವಲ 150 ದಿವಸ ಮಾತ್ರ ಇರುತ್ತೆ. 150 ದಿವಸದಕ್ಕಿಂತ ಜಾಸ್ತಿ ಹಾಕೋಕ್ಕಾಗಲ್ಲ. 150 ದಿವಸ ಅಂದರೆ ಎಷ್ಟು ಹೇಳಿ? ಅರೌಂಡ್ 5 ತಿಂಗಳು. 5 ತಿಂಗಳು ಮಾತ್ರ ನೀವು ಈ ಟ್ಯಾರಿಫ್ನ ಹಾಕೋಕ್ಕಾಗತ್ತೆ. ಅದಕ್ಕಿಂತ ಜಾಸ್ತಿ ಕಂಟಿನ್ಯೂ ಮಾಡಬೇಕಂದ್ರೆ ನೀವು ಕಾಂಗ್ರೆಸ್ದು ಪರ್ಮಿಷನ್ ತಗೊಳ್ಬೇಕು. ಕಾಂಗ್ರೆಸ್ ಅಂದರೆ ಪಾರ್ಲಿಮೆಂಟ್ ಪರ್ಮಿಷನ್ ತಗೊಳ್ಬೇಕು. ಅಲ್ಲಿ ಪರ್ಮಿಷನ್ ತಗೊಂಡು ನೀವು ಅದನ್ನು ಜಾಸ್ತಿ ಮಾಡಬೇಕು. ಇಲ್ಲ ಅಂದರೆ ಇದು 150 ದಿವಸ ಆದಮೇಲೆ ಎಕ್ಸ್ಪೈರ್ ಆಗುತ್ತೆ. 150 ದಿವಸ ಹಾಕೋ ಅಷ್ಟೇ ಪವರು ಪ್ರೆಸಿಡೆಂಟ್ಗಿರುತ್ತೆ. ಅದಕ್ಕಿಂತ ಜಾಸ್ತಿ ಮಾಡಬೇಕಂದ್ರೆ ಪಾರ್ಲಿಮೆಂಟ್ ಪರ್ಮಿಷನ್ ತಗೊಳ್ಳೇಬೇಕು. ಇದರಿಂದ ಈ ಟ್ರಂಪ್ ಏನು ತಂದಿದ್ದಾನಲ್ಲ ಗ್ಲೋಬಲ್ ಟ್ಯಾರಿಫು ಅಂದರೆ 10%, ಇದೊಂದು 5 ತಿಂಗಳಿರುತ್ತೆ ಅಷ್ಟೇ. ಆಮೇಲೆ ಇದು ಕಂಟಿನ್ಯೂ ಆಗಬೇಕಂದ್ರೆ ಕಾಂಗ್ರೆಸ್ ಅಲ್ಲಿನ ಪಾರ್ಲಿಮೆಂಟ್ ಏನಿದೆಯಲ್ಲ ಅದು ಅಪ್ರೂವ್ ಮಾಡಬೇಕು. ಪಾರ್ಲಿಮೆಂಟ್ ಅಪ್ರೂವ್ ಮಾಡೋದು ಅಷ್ಟು ಈಸಿ ಅಲ್ಲ. ಇಲ್ಲಿ ನಮ್ಮ ಇಂಡಿಯಾ ಥರ ಇಲ್ಲ, ಅಮೆರಿಕನ್ ಕಾನ್ಸ್ಟಿಟ್ಯೂಷನು ನಮ್ಮ ಇಂಡಿಯಾ ಥರ ಇಲ್ಲ. ನಮ್ಮ ಇಂಡಿಯಾದಲ್ಲಿ ಹೆಂಗಂದ್ರೆ, ನಮ್ಮ ಇಂಡಿಯಾದಲ್ಲಿ ನಾವು MP ಸೆಲೆಕ್ಟ್ ಮಾಡ್ತೀವ, ಇಲ್ಲಿ MP ಸೆಲೆಕ್ಟ್ ಮಾಡಿದ್ಮೇಲೆ MPಗಳು ಯಾರು ಪ್ರೈಮ್ ಮಿನಿಸ್ಟರ್ ಆಗಬೇಕಂತ ಸೆಲೆಕ್ಟ್ ಮಾಡ್ತಾರೆ. ಬಟ್ ಅಮೆರಿಕಾದಲ್ಲಿ ಹಂಗಲ್ಲ, MP ಸೆಪರೇಟ್ ಸೆಲೆಕ್ಟ್ ಮಾಡ್ತಾರೆ ಜನ, ಮತ್ತೆ ಪ್ರೆಸಿಡೆಂಟ್ನೇ ಸೆಪರೇಟ್ ಸೆಲೆಕ್ಟ್ ಮಾಡ್ತಾರೆ. MP ಅಂದರೆ ಅಲ್ಲಿ ಸೆನಿಟಾರ್ ಅಂತ ಕರೀತಾರೆ. ಸೆನಿಟಾರ್ನೇ ಸಪ್ರೇಟ್ ಸೆಲೆಕ್ಟ್ ಮಾಡ್ತಾರೆ, ಮತ್ತೆ ಪ್ರೆಸಿಡೆಂಟ್ನೇ ಸಪ್ರೇಟ್ ಸೆಲೆಕ್ಟ್ ಮಾಡ್ತಾರೆ. ಪ್ರೆಸಿಡೆಂಟ್ಗೋಸ್ಕರನೇ ವೋಟ್ ಹಾಕ್ತಾರೆ, MP ಸಪ್ರೇಟ್ ವೋಟ್ ಹಾಕ್ತಾರೆ. ಅಲ್ಲಿ ಸೆನೆಟಾರ್ದು ಟೆನರ್ ಬಂದ್ಬಿಟ್ಟು 6 ವರ್ಷ ಇರುತ್ತೆ, ಪ್ರೆಸಿಡೆಂಟ್ ಟೆನರ್ ಬಂದ್ಬಿಟ್ಟು 4 ವರ್ಷ ಇರುತ್ತೆ. ಮತ್ತೆ ಅಲ್ಲಿ ರಾಜ್ಯಸಭಾ ಲೋಕಸಭಾ ತರ ಅಲ್ಲೂ ಕೂಡ ಅಪ್ಪರ್ ಹೌಸ್ ಲೋವರ್ ಹೌಸ್ ಇದೆ. ಅಪ್ಪರ್ ಹೌಸ್ ಅಲ್ಲಿ ಇರೋರ್ನ ಸೆನಿಟರ್ ಅಂತ ಕರೀತಾರೆ, ಮತ್ತೆ ಲೋವರ್ ಹೌಸ್ ಅಲ್ಲಿ ಇರೋರ್ನ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಅಂತ ಕರೀತಾರೆ. ಈ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಇದಾರಲ್ಲ ಅವ್ರಿಗೆ ಕೇವಲ 2 ವರ್ಷ ಟೆನರ್ ಇರುತ್ತೆ. 2 ವರ್ಷಕ್ಕೊಂದ್ಸಲ ಎಲೆಕ್ಷನ್ ನಡೀತಾ ಇರುತ್ತೆ. ಆಮೇಲೆ ಇವರು ಪ್ರೆಸಿಡೆಂಟ್ ತರ ಅಲ್ಲ, 2 ಸರಿ ಮಾತ್ರ ಪ್ರೆಸಿಡೆಂಟ್ಗೆ ಚಾನ್ಸ್ ಇರುತ್ತೆ ಪ್ರೆಸಿಡೆಂಟ್ ಆಗಕ್ಕೆ. ಇವ್ರಿಗೆ ಸಾಯೋವರೆಗೂ ಆಗ್ಬೋದು. ಇದರಿಂದ ಇವರು ಲೋಕಲಲ್ಲಿ ಇಶ್ಯೂಗಳನ್ನ ಜಾಸ್ತಿ ತಲೆ ಕೆಡಿಸ್ಕೊಂತಾರೆ. ಲೋಕಲಲ್ಲಿ ಏನೇನು ಪ್ರಾಬ್ಲಮ್ ಆಗುತ್ತೆ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂತಾರೆ. ಇವಾಗ ಈ ಟ್ರಂಪ್ ಟ್ಯಾರಿಫ್ ತಂದಿದ್ದಾನ, ಈ ಟ್ಯಾರಿಫ್ ಇಂದ ಲೋಕಲ್ ಅಲ್ಲಿ ಜನಗಳಿಗೆ ತುಂಬಾ ಸಿಟ್ಟು ಬರ್ತಿರುತ್ತೆ. ಇವಾಗ 6 ತಿಂಗಳು ಬಿಟ್ಬಿಟ್ಟು ಮಿಡ್ ಟರ್ಮ್ ಎಲೆಕ್ಷನ್ ಇದೆ ಅಮೆರಿಕದಲ್ಲಿ. ಇವಾಗ ಏನಾದರೂ
ಅವರು ಈ ಬಿಲ್ಲಿಗೆ ಸಪೋರ್ಟ್ ಮಾಡಿ ಅಥವಾ ಪಾರ್ಲಿಮೆಂಟಲ್ಲಿ ಏನಾದರೂ ಇದನ್ನು ಪಾಸ್ ಮಾಡಿಬಿಟ್ರೆ ಅಲ್ಲಿ ಸಫರ್ ಪಡೋದು ಅಲ್ಲಿನ ಲೋಕಲ್ ಜನ, ಅಲ್ಲಿನ ಅಗ್ರಿಕಲ್ಚರ್ ಮಾಡೋರು, ಲೋಕಲ್ ಜನಗಳು ಮತ್ತು ಸಣ್ಣ ಸಣ್ಣ ವ್ಯಾಪಾರ ಮಾಡೋರು. ಇವರೇನು ಮಾಡ್ತಾರೆ, ಈ ಸೆನಿಟಾರ್ ಮೇಲೆ ತಿರುಗಿಬಿಟ್ಬಿಡ್ತಾರೆ, ಅವ್ರಿಗೆ ಓಟ್ ಹಾಕಲ್ಲ. ಈ ಭಯದಿಂದ ಅವ್ರು ಇದಕ್ಕೆ ಸಪೋರ್ಟ್ ಮಾಡಲ್ಲ. ಆಮೇಲೆ ಆ ಸರ್ವೆ ಹೇಳೋ ಪ್ರಕಾರ 61% ಆಫ್ ದಿ ಅಮೆರಿಕನ್ಸ್ಗೆ ಈ ಟ್ಯಾರಿಫ್ ಅಂದರೆ ಇಷ್ಟನೇ ಇಲ್ಲ, ಈ ಟ್ಯಾರಿಫ್ಗೆ ಅವರು ಸಪೋರ್ಟೇ ಮಾಡಲ್ಲ. ಈಗ ಸರ್ವೆ ಇದೇ ಥರ ಹೇಳ್ತಾ ಇದೆ ಅಂದರೆ ನೀವು ಟ್ಯಾರಿಫಿಗೆ ಸಪೋರ್ಟ್ ಮಾಡ್ಕೊಂಡು ಏನಾದರೂ ಡಿಸಿಷನ್ ತೊಗೊಂಡ್ರೆ ನಾಳೆ ನೀವು ಎಲೆಕ್ಷನ್ ಗೆಲ್ಲೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಇದಕ್ಕೆ ಸಪೋರ್ಟ್ ಮಾಡಲ್ಲ. ಈ ಬೇಸಿಸಲ್ಲಿ ಹೇಳಕ್ ಹೋದ್ರೆ ಈ ಹೊಸ 10% ಏನಿದೆಯಲ್ಲ ಇದು ಕೂಡ ಇನ್ನು 5 ತಿಂಗಳು ಬಿಟ್ಟು ಕೊಲ್ಯಾಪ್ಸ್ ಆಗುತ್ತೆ ಅಂತ ಅನ್ಸುತ್ತೆ. ಗೆಸ್ ಮಾಡಿರೋದಷ್ಟೇ ಬೇಸ್ಡ್ ಆನ್ ದಿ ರಿಸರ್ಚ್ ರಿಪೋರ್ಟ್. ಇನ್ನು ನಮ್ಮ ಇಂಡಿಯಾ ಪರ್ಸ್ಪೆಕ್ಟಿವ್ ಆಗಿ ನೋಡೋಕೆ ಹೋದ್ರೆ ನಮ್ಮ ಇಂಡಿಯಾಗೆ ಇದು ಸಖತ್ತು ಬೆನಿಫಿಟ್ ಆಗುತ್ತೆ. ಈ ಥರ ತಂದಿರೋದು ಡಿಸಿಷನ್ನು ನಮ್ಮ ಇನ್ನೂ ಸ್ಟ್ರಾಂಗ್ ಮಾಡುತ್ತೆ. ಯಾಕಂದರೆ ನೆಕ್ಸ್ಟ್ ಟೈಮ್ ಏನೇ ಡಿಸಿಷನ್ ತಗೊಳಕ್ಕೆ ಹೋದ್ರು ಕೂಡ 1000 ಸಲ ಥಿಂಕ್ ಮಾಡ್ತಾರೆ. ಯಾಕಂದರೆ ಇದು ಅವಮಾನ. ಸುಪ್ರೀಂ ಕೋರ್ಟು ಎಲೆಕ್ಟೆಡ್ ಪ್ರೆಸಿಡೆಂಟ್ ವಿರುದ್ಧ ಡಿಸಿಷನ್ ಕೊಟ್ಟಿರೋದು ಒಂಥರ ಅವಮಾನ ಇದ್ದಂಗೆ. ಇದರಿಂದ ನೆಕ್ಸ್ಟ್ ಟೈಮ್ ಏನೇ ಡಿಸಿಷನ್ ತಗೊಳಕ್ಕೆ ಹೋದ್ರು ಕೂಡ 100 ಸಲ ಯೋಚನೆ ಮಾಡಿ ತಗೊಳ್ತಾರೆ. ನಾಳೆ ಒಂದು ದಿವಸ ಈ ಥರ ಆಗುತ್ತೆ. ಆಮೇಲೆ ಈಗ ಜನಗಳಿಗೆ ಟ್ರಸ್ಟ್ ಬಂದ್ಬಿಟ್ಟಿದೆ, ಬಿಸ್ನೆಸ್ಗಳಿಗೂ ಟ್ರಸ್ಟ್ ಬರುತ್ತೆ. ನಾಳೆ ಈ ಗೌರ್ಮೆಂಟ್ ಏನೇ ಡಿಸಿಷನ್ ತಗೊಂಡ್ರು ಕೂಡ ಇದನ್ನು ನಾವು ಕೋರ್ಟಲ್ಲಿ ಕ್ವಶನ್ ಮಾಡ್ಬೋದು. ನಮ್ಗೆ ಯಾವಾಗಲೂ ಜಯ ಸಿಗುತ್ತೆ ಅಂತ ಜನ ಏನು ಮಾಡ್ತಾರೆ, ಇದನ್ನಷ್ಟು ಸೀರಿಯಸ್ ಆಗಿ ತಗೊಳಲ್ಲ. ಆಲ್ರೆಡಿ ಸೀರಿಯಸ್ ಆಗಿ ತಗೊಳ್ತಿರ್ಲಿಲ್ಲ, ಬಟ್ ಇವಾಗ ಇನ್ನೂ ಒಂದು ಕನ್ಫರ್ಮೇಷನ್ ಸಿಕ್ಬಿಟ್ಟಿದೆ. ಕೋರ್ಟೇ ಇದನ್ನು ಇಲ್ಲಿಗಲ್ ಅಂತೇಳಿ ಬ್ಯಾನ್ ಮಾಡಾಕಿದೆ. ಇದರಿಂದ ಜನಗಳಿಗೆ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ನೋಡಬೇಕು ಮಂಡೇ ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಈ ಟ್ರಂಪ್ ಇನ್ನೂ ಹೊಸ ಥರ ತಾರೀಫ್ ತರ್ತಾನೆ ಅಥವಾ ಇಲ್ಲಿಗೆ ಇದು ಎಂಡ್ ಆಗುತ್ತಾ? ನಿಮ್ಮ ಒಪಿನಿಯನ್ ಏನಾದರೂ ಇದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ನಾವು ಯಾವುದೇ ರೀತಿ ದುಡ್ಡು ಚಾರ್ಜ್ ಮಾಡಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.